ಏನೋ ಗೊತ್ತಿಲ್ಲ ಇವರೇ ಬೆಳೆಸ್ತಾರೆ. ಅಲ್ಲೆಲೂಯ್ಯ. ಯಾಕಂದ್ರೆ ಹೊಟ್ಟೆ ಕಿಚ್ಚು ಸಹಿಸ್ಕೊಳಕ್ ಏನ್ ಮಾಡ್ತಾ ಇಲ್ಲ, ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಅಲ್ಲೆಲೂಯ್ಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಗಳೇ, ಚೆನ್ನಾಗಿಲ್ಲ ಬಿಡ್ರಿ, ನಮಗೊಂದಿನ ದೇವರು ಕೊಡ್ತಾರೆ. ಆಮೇಲೆ ಅಲ್ಲೆಲೂಯ್ಯ ಕೊಡ್ತಾರೆ. ಕೊಡೋದು ನಾವು ಹೇಳೋಣ, ದೇವರೇ ನನಗೆ ಡ್ರೆಸ್ ಕೊಟ್ಟಿದ್ದಕ್ಕಾಗಿ ಡ್ರೆಸ್ಸೇ ಕೊಟ್ಟಿಲ್ಲ. ಅಲ್ಲೆಲೂಯ್ಯ. ಅವಾಗ ಹೇಳ್ಬೇಕು ನೋಡಿ, ನೀನು ಅಲ್ಲೆಲೂಯ್ಯ. ಬರ್ಡೇಗೆ ನಿಮಗೆ ಬಟ್ಟೆ ಇಲ್ಲದೆ ಬರ್ಡೇ ಮಾಡಿದ್ರೆ ಅದಕ್ಕೆ ನಿಜವಾದ ಬರ್ಡೇ. ಅಲ್ಲೆಲೂಯ್ಯ. ಬರ್ಡೇ ತಕ್ಕೊಂಡು ನೀನು ಅವತ್ತು ಜಡ 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 ಅಂತ ಬರೋದು ಬರ್ಡೇ ಅಲ್ಲ. ಅದು ಸ್ವಲ್ಪ ಜನ ನೋಡೋರು ಮಾತ್ರ ನಮ್ಮ ಸ್ಟೈಲ್ ನಡೆಯೋ ಸ್ಟೈಲ್ ಒಂಥರ ಆಗ್ಬಿಡುತ್ತೆ. ಈ ಹೆಣ್ಣು ಮಕ್ಕಳು ನೋಡಿ ಎಲ್ಲಾ ಟೈಮಲ್ಲಿ ತಲೆ ಬಗ್ಸ್ಕೊಂಡೇ ಬರ್ತಾರೆ. ಆದ್ರೆ ಅವ್ರನ್ನ ಮೀರಿ, ಅವರ ಆಕಾಂಕ್ಷೆಗೆ ಮೀರಿ ಬಂದಾಗ ಅವ್ರ ತಲೆ ತಾನಾಗೆ ಯಾರಿಗೆ ಕಡಿಮೆ ಇಲ್ಲ. ಬೇರೆ ಟೈಮಲ್ಲಿ ಅವ್ರು ಬಗ್ಗಿಸ್ಬಿಟ್ರೆ ತಲೆ ಹೋಗಿ ನಮ್ಮವ್ರ ಟ್ಯಾಂಕ್ ಲಾರಿಗೆ ಕುತ್ಕೊಂಡ್ಬಿಡ್ತಾರೇನೋ. ಅಲ್ಲೆಲೂಯ್ಯ. ಶರೀರದ ಭಾವನ ಅಭಿಲಾಷೆಗಳು. ನನ್ನ ಪ್ರೀತಿಯ ದೇವಚಂದ್ರ, ದೇವರ ವಚನವಾಗಿ ಹೇಳ್ತಾ ಇರುತ್ತದೆ, ದೇವರ ಕಾರ್ಯ ಇರುತ್ತದೆ. ನಾವು ಶರೀರಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ಅನುಸರಿಸಿ ನಡೆಯುವುದು ದೇವರಿಗೆ ಮೆಚ್ಚುಗೆಯಲ್ಲ. ಶರೀರಕ್ಕೆ ದೇವರ ಆಗ್ತದ್ದು ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ. ಯಾಕಂದ್ರೆ ಕುಡಿಯುವುದು ತಿನ್ನುವುದು ಒದ್ದುಕೊಳ್ಳುವುದು ದೇವರ ರಾಜ್ಯವಲ್ಲ. ಯೇಸು ಸ್ವಾಮಿ ಹೇಳಿದ್ದಾರೆ, ನಾನು ನಿಮಗೆ ಮುಂದೆ ಹೇಳಿದಂತೆ ನಾನು ಈಗಲೂ ನಿಮಗೆ ಹೇಳುತ್ತೇನೆ. ಇನ್ನು ನೀವು ಅನೇಕ ಹೇಳಿಲ್ಲ, ಇನ್ನು ನೀವು ಅನೇಕ ಏನ್ ಮಾಡಿಲ್ಲ. ಇವಾಗ ನೋಡಿ, ನಾನು ಯಾಕಂದ್ರೆ ಸೇವಕರ ಕೂಟದಲ್ಲಿ ಒಂದು ತುಂಬಾ ಚೆನ್ನಾಗಿತ್ತು ಕ್ಲಾಸಸ್, ಇವತ್ತು ಸೇವಕರ ಕೂಟ. ಸೊ ಅದು ನನಗೆ ಟೀಚ್ ಮಾಡೋ ಹೊಸ ಒಂದು ಇದನ್ನ ದೇವರು ಒಂದು ಡೋಸ್ ಮಾಡಿದ್ರು. ಅದು ಹೆಂಗಿತ್ತು ಅಂತಂದ್ರೆ ಭಯಂಕರವಾದಂತ ಒಂದು ಏನಂತ ರೆವಲೆನ್ಸ್ ಪ್ರಕಟಣೆಯನ್ನು ದೇವರು ಇವತ್ತು ಸೇವಕರ ಕೂಟದಲ್ಲಿ. ಮಕ್ಕಳಲ್ಲಿ ಹೆಂಗಿತ್ತು ಅಂತಂದ್ರೆ ನೋಡಿ, ಈಗ ನಮ್ಮ ವಯಸ್ಸು 90 ವಯಸ್ಸು ಅನ್ಕೊಳ್ಳೋಣ. ಎಷ್ಟು ವಯಸ್ಸು? 90 ವಯಸ್ಸು ಈ ಭೂಮಿಯಲ್ಲಿ ಬರುತ್ತೀನಿ. ಸರಿ, ನಾನು 100 ವಯಸ್ಸು ಬರ್ತೀನಿ. ಆಮೇಲೆ ಅಲ್ಲೆಲೂಯ್ಯ ಅಂದ್ರೆ 100 ವಯಸ್ಸು ನಾವು ಹೇಗೆ ಅಂತಂದ್ರೆ, ಈಗ ಒಂದು ವಾರಕ್ಕೆ ಎಷ್ಟು ದಿನ? 7 ದಿನ. ಸಂಡೇ ಟು ಸಾಟರ್ಡೆ. ಇವಾಗ ಸಂಡೇ ಇಂದ ಸಾಟರ್ಡೆವರೆಗೂ ನನ್ನ ಸ್ಪಿರಿಚುವಲ್ ಲೈಫ್ ಹೆಂಗಿರುತ್ತೆ ಅಂತಂದ್ರೆ, ಅದು ಮಾನಿಟರ್ ತೋರಿಸುತ್ತೆ. ಸಂಡೇ ಒಂದು 30% ಪ್ರಾರ್ಥನೆ, ವಾಕ್ಯ, ಸತ್ಯ, ಪ್ರೇಯರು, ಬೈಬಲ್ ಸ್ಟಡಿ, ಇಲ್ಲಾಂದ್ರೆ ಸೊ ಅವತ್ತು ಪ್ರೇಯರ್ ವಾಕ್ ಮಾಡೋದು, ಆತ್ಮಗಳಾದೆ ಮಾಡೋದು. ಹೀಗೆ ನನ್ನ ಸ್ಟೇಟಸ್ ಮತ್ತೆ ನನ್ನ ಆ ಒಂದು ಇದು ಹೇಗೆ ಬರುತ್ತೆ ಅಂದ್ರೆ, ಒಂದು 30% ಏನ್ ಮಾಡ್ತೀನಿ ಅಂತಂದ್ರೆ ಅವತ್ತು ನಾನು ದೇವರಲ್ಲಿ